ವೈಟ್ ವೆನ್ ದೇ ಡಿವಿಯೇಟ್ ದೇರ್ ಕಲರ್ ಚೇಂಜಸ್. ಅದು ಆಕ್ಚುಲಿ ಇರ್ತಕ್ಕಂಥದ್ದು. ಸೊ ಇವತ್ತು ನಡೀತಾ ಇರ್ತಕ್ಕಂಥ ಒಂದು ಚಂದ್ರಗ್ರಹಣ ಇದೆ. ವೇವ್ ಲೆಂತ್ ಇಲ್ಲಿ 3 hours ಸ್ಪ್ಯಾನ್ ಅಲ್ಲಿ ಲೈಟ್ ರೇಸು ರಿಫ್ರಾಕ್ಷನ್ ಇಂದ ಜಾಸ್ತಿ ವೇವ್ ಲೆಂತ್ ಆದಾಗ ವಿಲ್ ನೇಮ್ ದಟ್ ರಕ್ತ ಜಾಸ್ತಿ ಇದೆ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ದಿ ಲೋವರ್, ಇದು ವಿಗ್ವೈರ್ ಲೋವರ್ ಲೆವೆಲ್ ಹೋಗ್ತಾ ಇದೆ. ಯಾವಾಗ ವೇವ್ ಲೆಂತ್ ಜಾಸ್ತಿ ಇದೆಯೋ ಅಲ್ಲಿ ಫ್ರಮ್ ಬ್ರೌನ್ ಟು ಡೀಪ್ ರೆಡ್ ಹೋಗುತ್ತೆ. ಇನ್ನು ರೆಡ್ ಹೇಳ್ಬೇಕು ಅಂತಂದ್ರೆ ಎಲ್ಲರಿಗೂ ಕೂಡ ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಯಾವ ರೆಡ್ ಅಂತ ಕೇಳ್ತಾರೆ. ಆಪಲ್ ರೆಡ್, ಈ ರೆಡ್, ಆ ರೆಡ್ ಅಂತ. ಸೊ ಬ್ಲಡ್ ಇಸ್ ದಿ ಬೆಸ್ಟ್ ಕಲರ್ ಬಿಕಾಸ್ ಎಲ್ಲಾ ಮನುಷ್ಯಂದು ಕಲರ್ ಸೇಮ್ ರೆಡ್ಡೇ ಇರುತ್ತೆ. ಅದ್ರಲ್ಲೇನು ವೇರಿಯೇಷನ್ ಏನಿಲ್ಲ. ಆಪಲ್ ಅಲ್ಲಾದ್ರೂ ಒಂದು ಲೈಟ್ ರೆಡ್, ಡಾರ್ಕ್ ರೆಡ್ ಇರುತ್ತೆ, ಬಟ್ ಆಲ್ ಬ್ಲಡ್ ಆರ್ ಸೇಮ್ ಅಂತ ಹೇಳ್ತಾರಲ್ಲ. ಸೊ ದೇ ಸ್ಪೆಸಿಫೈಡ್ ರೆಡ್ ಇರೋದು ಒಳ್ಳೇದು ಅಂತ ಮೊದಲನೇ ಪ್ರಶ್ನೆ. ಅಲ್ಲ, ಒಳ್ಳೇದ ಕೆಂಪು ಇದಿರೋದು ಕಲರ್ ಒಳ್ಳೇದು ನೇಮ್ ಗಿವನ್. ಅದರಲ್ಲಿ ನಾಳೆ ಇದು ಬೇರೆ ನಾರ್ಮಲ್ ಆಪಲ್ ರೆಡ್ ಅಂದ್ರೆ ಕ್ಲಾರಿಫಿಕೇಶನ್ ಕೊಟ್ಟರು ಅವರು ಅಂತ ಹೇಳಿದ್ರೆ ಅದು ನೆಗೆಟಿವ್ ಅಲ್ಲ, ಅದು ಹಿಂದೆ ಎಷ್ಟು ಅರ್ಥ ಇದೆ ಅಂತ. ಅವ್ರು ಇನ್ನೊಂದು ಹೇಳಿದ್ರು, ಬರಿಗಣ್ಣಲ್ಲಿ ನೋಡಿ ತುಂಬಾ ಚೆನ್ನಾಗುತ್ತೆ ಚಂದ್ರಗ್ರಹಣ ಆಗ್ಬೇಕು. ಡೆಫಿನೆಟ್ಲಿ ನೋಡ್ಬೋದು. ಚಂದ್ರಗ್ರಹಣ ಇದೇನು ಎಫೆಕ್ಟ್ ಐಸ್ ಮೇಲೆ ಏನಾಗತ್ತಿಲ್ಲ. ಯಾಕಂದ್ರೆ ವಿ ಆರ್ ಸೀಯಿಂಗ್ ದಿ ಆಪೋಸಿಟ್ ಸೈಡ್, ವಿ ಆರ್ ನಾಟ್ ಸೀಯಿಂಗ್ ಡೈರೆಕ್ಟ್. ಇವಾಗ ನಾವು ನಿಂತು ರೇಸ್ ನಮ್ಮ ತಲೆ ಮೇಲೆ ಮೈ ಮೇಲೆ ಹೋಗಿ ಆ ಕಡೆ ರಿಫ್ರಾಕ್ಷನ್ ಆಗ್ತಾ ಇದೆ. ಇಟ್ ಇಸ್ ನಾಟ್ ರಿಫ್ಲೆಕ್ಟಿಂಗ್. ನೀವು ಸೂರ್ಯಗ್ರಹಣ ತಗೊಂಡಾಗ ಇಟ್ ಇಸ್ ರಿಫ್ಲೆಕ್ಟಿಂಗ್. ಅದಕ್ಕೆ ರಿಫ್ರಾಕ್ಷನ್ ಬೇರೆ, ರಿಫ್ಲೆಕ್ಷನ್ ಬೇರೆ. ರಿಫ್ಲೆಕ್ಷನ್ ಇದ್ದಾಗ ಅವಾಗ ನಾವು ಸೂರ್ಯಗ್ರಹಣದಲ್ಲಿ ಎಲ್ಲ ಒಳಗಿರ್ಬೇಕು, ನೋಡಬಾರ್ದು. ಸಿ ನಾರ್ಮಲ್ ಪರ್ಸನ್ಗೆ ನಾವು ಸೈನ್ಸ್ ಹೇಳ್ತಾ ಕೂತ್ಕೊಳ್ಳೋ ಟೈಮ್ ಇಲ್ಲ. ಬೆಸ್ಟ್ ನೈ ಅದೇ ಎಫೆಕ್ಟ್ ಆಗುತ್ತೆ, ನೀನು ಒಳಗಿರೋದು ಸುಮ್ಮನೆ ಅಷ್ಟೇ. ಸೊ ದಿ ಡಿಫರೆನ್ಸ್ ಬಿಟ್ವೀನ್ ಹಳೆ ಕಾಲ ಈ ಕಾಲ ಅಂದ್ರೆ ಇಟ್ ಇಸ್ ಓನ್ಲಿ ಎಜುಕೇಶನ್ ಅಷ್ಟೇ ನನ್ನ ಪ್ರಕಾರ. ಚಂದ್ರಗ್ರಹಣವನ್ನ ವೀಕ್ಷಕರು ನೇರವಾಗಿ ನೋಡಬಹುದು, ಯಾವುದೇ ಸಮಸ್ಯೆ ಇಲ್ಲ. ಗುರುಗಳು ಹಾಗೆ ಸೈಂಟಿಸ್ಟ್ ಗಳಿಬ್ರು ಕೂಡ ಒಂದೇ ಮಾತು ಹೇಳ್ತಾ ಇದ್ದಾರೆ. ಹರಿಶಾಸ್ತ್ರಿಗಳ ವರ್ಷ ನಾನು ಕೇಳಬೇಕು, ಯಾಕೆ ನೋಡಬಾರ್ದು ಅನ್ನೋ ನಂಬಿಕೆ ಇರೋದು ಯಾಕೆ, ಏನ್ ಕೇಳ್ಕೊಂತಾಗತ್ತೆ ಈ ಸಂದರ್ಭದಲ್ಲಿ ಚಂದ್ರನ್ ನೋಡಿದ್ರೆ? ಪ್ರಾರಂಭದ ಕಾಲದಲ್ಲಿ ಸೂರ್ಯಗ್ರಹಣವನ್ನ ಮಾತ್ರ ವೀಕ್ಷಣೆ ಮಾಡಬಾರದು ಅಂತ ಹೇಳ್ತಿದ್ರು. ಚಂದ್ರಗ್ರಹಣ ವೀಕ್ಷಣೆಗೆ ಎಲ್ಲೂ ಕೂಡ ಎದುರುಪು ಅಂತ ಇಲ್ಲ. ಯಾಕೆ ಅಂತಂದ್ರೆ ಚಂದ್ರನೇ ಸೌಮ್ಯಕಾರಕ, ಮನೋಕಾರಕ. ಚಂದ್ರನ ಪ್ರಭಾವ ಏನಿದ್ರು ಮನುಷ್ಯನ ಮನಸ್ಸಿನ ಮೇಲೆ ಬೀಳುತ್ತೆ, ಪ್ರಕೃತಿಯ ಮೇಲೆ ಬೀಳುತ್ತೆ ಅಂತ ಹೇಳ್ತಾ ಮನುಷ್ಯನ ಇತರ ಅಂಗಾಂಗಗಳ ಮೇಲೆ ಅದರ ಒಂದು ಎಫೆಕ್ಟ್ ಬೀಳಲ್ಲ ಅನ್ನುವಂಥದ್ದು ನಮ್ಮ ಹಿರಿಯರೇ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ. ಇದು ವೆರಿ ಕ್ಲಿಯರ್. ನೋಡಿ, ಈಗಾಗಲೇ ನಾವು ಬ್ರೇಕ್ ಸಮಯದಲ್ಲಿ ಮಾತಾಡ್ತಾ ಇದ್ವಿ, ಈಗ ಕಮ್ಯುನಿಕೇಶನ್ ವಿಚಾರ ಮಾತಾಡ್ತಾ ಇದ್ವಿ. ಹಾಗೆ ಹಿಂದಿನ ಕಾಲದಲ್ಲಿ ನಮ್ಗೆ ಇದನ್ನ ಪ್ರಸಾರ ಮಾಡಿ ಎಲ್ಲಾ ರಿಮೋಟ್ ಏರಿಯಾಗಳಿಗೂ ಕೂಡ ಹೋಗಿ ತಲುಪೋ ರೀತಿಯಾಗಿ ಯಾವುದೇ ಮಾಧ್ಯಮಗಳು ಇರಲಿಲ್ಲ. ಇವತ್ತು TV9 ಅಂತಹ ವಿಶೇಷವಾಗಿ ಮಾಧ್ಯಮಗಳು ತಲುಪಿಸ್ತಾ ಇದೆ. ಇದು ಬಹಳ ವಿಶೇಷವಾದ ಕಾರ್ಯಕ್ರಮ. ನೀವು ಪ್ರತಿ ಗ್ರಹಣದಲ್ಲೂ ಇದರ